ಈಗಿನ ದಿನಗಳಲ್ಲಿ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಕಾಯಿಲೆ ಜನರನ್ನ ಹೆಚ್ಚಾಗಿ ಕಾಡ್ತಾ ಇದೆ. ಹೃದಯಾಘಾತಕ್ಕೆ ಜೀವನ ಶೈಲಿ ಮುಖ್ಯ ಕಾರಣ ಎಂದು ಹೇಳಲಾಗುತ್ತೆ. ಅನಾರೋಗ್ಯಕರ ಆಹಾರ ಕ್ರಮ, ಕೆಲಸದ ಒತ್ತಡದಿಂದ ಕೆಲವರು ಧೂಮಪಾನ ಅಥವಾ ಮದ್ಯಪಾನ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇದು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಆಸಿಡಿಟಿಯಿಂದ ಹಾರ್ಟ್ ಅಟ್ಯಾಕ್ ಮುನ್ಸೂಚನೆ ಸಿಗಲಿದೆ ಎನ್ನಲಾಗ್ತಿದೆ. ಊಟ ಮಾಡಿದ ನಂತರ ಹುಳಿತೇಗು, ಎದೆಯುರಿ ಅಥವಾ ಆಸಿಡಿಟಿ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ಎಚ್ಚರ ವಹಿಸಿ. ಇನ್ನು ನಡೆಯುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು. ಈ ಲಕ್ಷಣಗಳು ಕಾಣಿಸಿಕೊಂಡಲ್ಲಿ ನೆಗ್ಲೆಕ್ಟ್ ಮಾಡದೆ ತಕ್ಷಣ ಕಾರ್ಡಿಯಾಲಜಿಸ್ಟ್ ಅನ್ನ ಭೇಟಿ ಮಾಡಿ. ಇನ್ನು ಹೃದಯದ ಆರೋಗ್ಯವನ್ನ ಕಾಪಾಡಲು ಹೈ ಪ್ರೋಟೀನ್ ಲೋ ಕಾರ್ಬ್ ಡಯಟ್ ಫಾಲೋ ಮಾಡಿ. ಅಂದ್ರೆ ಮೀನು, ಮೊಟ್ಟೆ, ಬೇಳೆ, ಕಾಳು ಇತ್ಯಾದಿಗಳ ಸೇವನೆ ಹೆಚ್ಚಾಗಿ ಮಾಡಿ ಹಾಗೂ ಸಕ್ಕರೆ, ಅಕ್ಕಿ ಮತ್ತು ಮೈದಾವನ್ನ ಅವಾಯ್ಡ್ ಮಾಡಿ. ಇನ್ನು ಬಿಪಿಯನ್ನ ಹತೋಟಿಯಲ್ಲಿಡಲು ಉಪ್ಪಿನ ಸೇವನೆ, ಹೊರಗಿನ ಆಹಾರದ ಸೇವನೆ ಕಂಟ್ರೋಲ್ನಲ್ಲಿರಲಿ. ಹಾಗೆ ಎಣ್ಣೆಯಲ್ಲಿ ಕರಿದ ಆಹಾರಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಇದು ಕೂಡ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಈ ಆಹಾರಗಳ ಬಗ್ಗೆ ಗಮನ ಇರಲಿ. ಇದ್ರ ಜೊತೆಗೆ ಪ್ರತಿದಿನ 45 ನಿಮಿಷಗಳ ವಾಕಿಂಗ್, ಉತ್ತಮ ನಿದ್ರೆ, ಒತ್ತಡರಹಿತ ಜೀವನ ಶೈಲಿಯನ್ನ ರೂಢಿಸಿಕೊಂಡ್ರೆ ನಿಮ್ಮ ಹೃದಯ ಗಟ್ಟಿಮುಟ್ಟಾಗಿರೋದ್ರ ಜೊತೆಗೆ ದೀರ್ಘಾಯುಷ್ಯಕ್ಕೂ ಸಹಾಯವಾಗುತ್ತೆ.